ದೇವರು ನಿನ್ನ ಜೀವನವನ್ನು ಪವಿತ್ರವಾಗಿ ಇಡಬೇಕಂತ ತನ್ನ ರಕ್ತವನ್ನು ಸುರಿಸಿ ಪರಲೋಕದಿಂದ ಇಳಿದು ಬಂದು ನಿನಗೋಸ್ಕರ ಕಣ್ಣೀರು ಸುರಿಸಿದ್ರೆ ನೀನು ಪಾಪ ಮಾಡ್ತೀಯ, ಅಪವಿತ್ರವಾದ ಕೆಲಸ ಮಾಡ್ತೀಯ, ನೀನು ಕಾಣದೇ ಇರುವ ಕತ್ತಲಿನ ಕೆಲಸಗಳನ್ನು ನೀನು ಮಾಡ್ತೀಯ, ನಿನ್ನ ದೇಹವನ್ನು ಅಪವಿತ್ರಪಡಿಸಿಕೊಂಡು ದೇವರ ಆಲಯದಲ್ಲಿ ಕೂತ್ಕೊಳ್ತೀಯ, ಅಪವಿತ್ರಪಡಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ನಟನೆ ಮಾಡ್ತೀಯ, ದೇವರ ಮುಂದೆ ಅಪವಿತ್ರವಾಗಿ ದೇವರ ಸ್ತುತಿ ಆರಾಧನೆಯಲ್ಲಿ ನಟನೆಯಾಗಿ ದೇವರನ್ನು ಮಹಿಮಪಡಿಸ್ತೀಯ. ಒಳ್ಳೆದಾ ಇದು? ದೇವರು ನೋಡ್ತಾ ಇದ್ದಾನೆ. ನೀನು ರಕ್ಷಣೆ ಹೊಂದಿದೀಯಾ, ದೀಕ್ಷಾ ಸ್ನಾನ ತೆಗೆದುಕೊಂಡಿದೀಯಾ, ದೇವರ ರಕ್ಷಣೆಯಲ್ಲಿ ನೀನು ಭಾಗಸ್ಥನಾಗಿದೀಯಾ, ದೇವರು ನಿನ್ನನ್ನು ಒಂದು ಉತ್ತಮವಾದ ಕೆಲಸಕ್ಕೆ ತಂದಿದ್ದಾನೆ. ಆ ಉತ್ತಮವಾದ ಕೆಲಸ ಯಾವುದು? ಪವಿತ್ರ ಆತ್ಮ ದೇವರನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳೋ ಕೆಲಸ ಕೊಟ್ಟಿದ್ದಾನೆ ನಿನಗೆ. ಯು ಆರ್ ನಾಟ್ ಅ ಆರ್ಡಿನರಿ ಪರ್ಸನ್. ನೀನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ದೇವರು ನಿನ್ನ ಹೃದಯದಲ್ಲಿ ತನ್ನ ಆತ್ಮವನ್ನು ಇಟ್ಟು ನಿನ್ನ ಜೀವನಕ್ಕೆ ಒಂದು ಪ್ರತ್ಯೇಕತೆಯನ್ನು ತಂದಿದ್ದಾನೆ.